ಇನ್ನು ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಮಿತಿ ಮೀರ್ತಾ ಇದೆ. ನೋಡಿ, ಇಲ್ಲೂ ಅಷ್ಟೇ ತಿಂಡಿ ತಯಾರು ಮಾಡುವಂತ ಸಂದರ್ಭದಲ್ಲೇ ಸಿಲಿಂಡರ್ಗಳು ಕೈಕೊಟ್ಟಿವೆ. ನೂಡಲ್ಸ್ ಮಾಡೋ ಸಮಯದಲ್ಲಿ ಗ್ಯಾಸ್ ಖಾಲಿ ಆಯಿತು. ಕರ್ನಾಟಕ ಬೇಲ್ಪುರಿ ಅಂಗಡಿಯಲ್ಲಿ ಸಿಲಿಂಡರ್ ಸಮಸ್ಯೆ ಅಂದ್ರೆ ಶಿವಮೊಗ್ಗದ ದುರ್ಗಿಗಿಡಿಯಲ್ಲಿರುವಂತ ಕೆಲ ಫೇಮಸ್ ಚಾಟ್ ಸೆಂಟರ್ಗಳ ಪೈಕಿ ಈ ಕರ್ನಾಟಕ ಚಾಟ್ ಸೆಂಟರ್ ಕೂಡ ಒಂದಂತೆ. ಸೊ ಆ ಚಾಟ್ ಸೆಂಟರ್ನಲ್ಲಿ ಅವರು ನೂಡಲ್ಸ್ ತಯಾರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಸಿಲಿಂಡರ್ ಖಾಲಿಯಾಗಿದೆ ಅಥವಾ ಗ್ಯಾಸ್ ಖಾಲಿಯಾಗಿದೆ. ಸಂಜೆ ಇನ್ನು ಗ್ರಾಹಕರಿಗೆ ಚಾಟ್ಸ್ ಕೊಡೋಕ್ಕಾಗಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದು ಅದರ ಆ ಸೆಂಟರ್ನ ಮಾಲೀಕರು ಸಿಬ್ಬಂದಿ ಎಲ್ಲ ಪಾಪ ಭಾಳ ಪರದಾಡ್ತಾ ಇದ್ದಾರಂತೆ. ನಾವು ಪ್ರತಿನಿಧಿ ಬಸವರಾಜ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೆ ಬನ್ನಿ ನೋಡ್ಕೊಳ್ಳೋಣ. ದುರ್ಗಿಗುಡಿಲಿರುವಂಥ ಕರ್ನಾಟಕ ಬೇಲ್ ಹೌಸಲ್ಲಿ ಇದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಪ್ರತಿನಿತ್ಯ ಮಧ್ಯಾಹ್ನ ಬರ್ತಾರೆ ಅಂದರೆ ಸಂಜೆ ಹೊತ್ತಿಗೆ ಪಾನಿಪುರಿ, ಶಿವಪುರಿ, ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸು ಎಲ್ಲ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ರೆಡಿ ಮಾಡಬೇಕು. ಅದಕ್ಕಂತೇಳಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಅಂದರೆ ಕಳೆದ ಒಂದು ವಾರದಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಏನೋ ಒಂದು 5 kg ಸಿಲಿಂಡರ್ ಇದೆ, ಆ 5 kg ಸಿಲಿಂಡರ್ ಬಳಕೆ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇದ್ರು. ಆದರೆ ಈಗ 5 kg ಸಿಲಿಂಡರ್ ಕೂಡ ಈಗ ಅಭಾವ ಶುರು ಆಗಿದೆ. ಅದು ಕೂಡ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ, ಗ್ಯಾಸ್ ಏಜೆನ್ಸಿಗಳಲ್ಲಿ ಸಿಗ್ತಾ ಇಲ್ಲ. ಇದರಿಂದ ಈಗ ಸಮಸ್ಯೆ ಆಗಿದೆ. ಪದಾರ್ಥ ನೋಡ್ಬೋದು, ನೂಡಲ್ಸ್ ರೆಡಿ ಮಾಡಿದ್ದಾರೆ, ಗ್ಯಾಸ್ ಖಾಲಿಯಾಗಿದೆ. ಇದರಿಂದ ಹಾಗೆ ಇದೆ, ಎಲ್ಲ ಪದಾರ್ಥಗಳು ಹಾಗೆ ಇದೆ, ಪಾತ್ರೆಗಳು ಹಾಗೆ ಇದ್ದಾವೆ. ಇದು ಹಂತ ಹಂತವಾಗಿ ಗ್ಯಾಸ್ ಸಮಸ್ಯೆ ಇಷ್ಟೊಂದು ಸಮಸ್ಯೆ ಆಗಿದೆ ಅಂದರೆ ಎಲ್ಲ ಉದ್ಯಮ ಕೂಡ ಆವರಿಸ್ಕೊಳ್ತಾ ಇದೆ. ಈಗ ಸಂಜೆ ಹೊತ್ತಿನಲ್ಲಿ ತಿನ್ನುವಂಥ ಸ್ನ್ಯಾಕ್ಸ್ ಐಟಮ್ ಇದೆ, ಈ ಗೋಬಿ ಮಂಚೂರಿ ಐಟಮ್ ಇದೆ, ಗೋಬಿ ಮಂಚೂರಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಶಿವಪುರಿ ಆಗಿರ್ಬೋದು, ಎಲ್ಲ ಪದಾರ್ಥಗಳು ಕೂಡ ಗ್ಯಾಸ್ ಬೇಕಾಗುತ್ತೆ. ಪದಾರ್ಥಗಳಿಗೆ ಅದು ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಸಮಸ್ಯೆ ಆಗಿದೆ. ಇದರಿಂದ ಮಧ್ಯಾಹ್ನ ಬಂದಿದ್ದಾರೆ, ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ, ಗ್ಯಾಸ್ ಖಾಲಿಯಾಗಿದೆ. ಈಗ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಗ್ಯಾಸ್ ಎಲ್ಲ ಖಾಲಿಯಾಗಿದೆ, ಸಮಸ್ಯೆ ಆಗಿದೆ. ನಿಮಗೆಲ್ಲ ಪ್ರತಿನಿತ್ಯ ಬಿಸ್ನೆಸ್ ನಡೆಯುವಂಥ ಏರಿಯಾ ಇದು ನಿಮ್ಮದು. ಹೋಟೆಲು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಈ ಬೇಲ್ಪುರಿ ಅಂಗಡಿಗೆ. ಗ್ಯಾಸಿಂದು ತುಂಬ ಸಮಸ್ಯೆ ಆಗ್ತಾ ಇದೆ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಇರೋದ್ರೊಳಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಈಗ ಅದನ್ನು ಖಾಲಿ ಆದರೆ ಅಂಗಡಿ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರ್ಬೋದು. ಆದರೂ ಗ್ಯಾಸ್ ಅಷ್ಟು ಬೇಗ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಈಗ ನೀವು ಗ್ಯಾಸ್ ಬಳಕೆ ಮಾಡ್ಕೊಂಡು ಯಾವ ಪದಾರ್ಥಗಳನ್ನ ರೆಡಿ ಮಾಡ್ತಾರೆ? ಯಾವ ಪದಾರ್ಥ ಗ್ಯಾಸ್ ಮೇಲೆ ಅವಲಂಬನೆ ಯಾವುದಿದೆ? ಗ್ಯಾಸ್ ಮೇಲೆ ಅವಲಂಬನೆ ಇದೆ, ಇದು ಪಾನಿಪುರಿ, ಗೋಬಿ, ನೂಡಲ್ಸು, ರೈಸು ಅವೆಲ್ಲ ಅವಲಂಬನೆ ಇದೆ. ಅದು ಗ್ಯಾಸ್ ಸಿಗ್ತಾ ಇಲ್ಲ ಅಂದರೆ ಗೋಬಿ ನಿಲ್ಲಿಸ್ಬೇಕಾಗೋ ಸಾಧ್ಯತೆ ಬರುತ್ತೆ ಅಷ್ಟೇ ಸರ್. ಅಂದರೆ ನಿಮ್ಗೆ ಈಗ ಗ್ಯಾಸ್ ಪೂರೈಕೆ ಆಗ್ತಾರೆ. ಸಣ್ಣ ಸಿಲಿಂಡರ್ 5 kg ಸಿಲಿಂಡರ್ ತೊಗೊಂಡು ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ. ಸಣ್ಣ ಸಿಲಿಂಡರ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈಗ ಅದು ಖಾಲಿ ಆಗಿದೆ, ಇಂಡಕ್ಷನ್ ಬಳಸ್ತಾ ಇದ್ದೀವಿ. ಈಗ ಅದು ಖಾಲಿ ಆದರೆ ಅಂಗಡಿ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರ್ಬೋದು. ಆದಷ್ಟು ಬೇಗ ಗ್ಯಾಸ್ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂತೀವಿ. ಇದು ಕರ್ನಾಟಕ ಬೇಲ್ ಹೌಸಲ್ಲಿ ಇಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ನಮಗೇನು ಪದಾರ್ಥಗಳಿದ್ದಾವೆ ಆ ಪದಾರ್ಥನ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಕಮರ್ಷಿಯಲ್ ಸಿಲಿಂಡರ್ ಅಗತ್ಯ ಇದೆ, ಆ ವ್ಯವಸ್ಥೆ ಮಾಡ್ಕೊಳ್ಬೇಕಂತೇಳಿ ಅಲ್ಲಿರುವಂಥ ಸಿಬ್ಬಂದಿಗಳು ಕೇಳ್ಕೊತಾ ಇದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.